ಈಗ ಆ ಮಹಿಳೆಯ ಕೈಗೆ ಅಧಿಕಾರ ಬಂದಿದೆ, ಆದರೆ ನಮಗೆ ಗೊತ್ತಿಲ್ಲ ಆಡಳಿತ. ಯಾಕೆಂದ್ರೆ ಅದುವರೆಗೂ ಈಗ ಒಂದು ಕುತೂಹಲ ಇರುತ್ತೆ, ಅಂದ್ರೆ ಈಗ ರಾಜರು ಇದ್ದಂತಹ ಸಂದರ್ಭದಲ್ಲಿ ಆ ರಾಣಿಯರಿಗೆ ಬಹುಶಃ ತಾವು ಹೇಳಿದಾಗ ಒಂದು ಪಟ್ಟ ಇರುತ್ತೆ ನಿಜ, ಆದರೆ ಆಡಳಿತದ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಅವರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದಾಗಲಿ, ಅವರಿಗೆ ತಿಳಿಪಡಿಸೋದಾಗಲಿ ಆ ಕಾಲಘಟ್ಟದಲ್ಲಿ ಇರ್ಲಿಲ್ವಾ? ಹೇಗಿತ್ತು ಆಗ ಅಂತ? ಇರಲಿಲ್ಲ ವಾಸ್ತವವಾಗಿ. ಆದರೆ ಅದರಲ್ಲಿ 10ನೇ ಚಾಮರಾಜೇಂದ್ರ ಒಡೆಯರವರು ವಿಶೇಷ. ಅವರು ತಮ್ಮ ಪತ್ನಿಯ ಜೊತೆಗೆ, ಅದಕ್ಕೆ ನಾನು ಅನುರೂಪದ ದಾಂಪತ್ಯ ಅಂತ ಹೇಳಿದ್ದು, ಜೊತೆಗೆ ಹಂಚ್ಕೊತಿದ್ರು. ಬಹಳ ಮುಖ್ಯವಾದ ಏನು ಅಂತ ಅಂದರೆ, ಅದಕ್ಕೊಂದು ದೊಡ್ಡ ಉದಾಹರಣೆಯನ್ನು ಕೂಡ ಕೊಡ್ಬೋದು. ಇವರ ಏನು ಹೇಳಬೇಕು, ಇವರ ಕೊಡುಗೆಯಾಗಿ ನಮಗೆ ಸಿಕ್ಕಂಥ ಒಂದು ಏನು ಅಂತಂದರೆ, ಆಗ 8 ವರ್ಷ ಅಂತಲ್ಲ, ಬಾಲ್ಯ ವಿವಾಹ ಬಹಳ ಕಾಮನ್ ಆಗಿತ್ತು ನಮ್ಮಲ್ಲಿ. 8 ವರ್ಷಕ್ಕೆ ಮದುವೆ ಆಗ್ಬಿಡ್ಬೇಕು ಅನ್ನುವಂಥ ಇದ್ದಿತ್ತು. ಆ ಕಾಲದಲ್ಲಿ ಈ ಶಿವಮೊಗ್ಗದಲ್ಲಿ ಮೆಗ್ಗಾನ್ ಹಾಸ್ಪಿಟಲ್ ಇದೆ, ಗೊತ್ತಾ ನಿಮಗೆ? ಮೆಗ್ಗಾನ್ ಅನ್ನೋರೊಬ್ಬರು ನಮ್ಮ ರಾಜ್ಯದ ವೈದ್ಯಾಧಿಕಾರಿಯಾಗಿರ್ತಾರೆ. ಆಗ ಅವರ ಹೆಂಡತಿ ಲೇಡಿ ಮೆಗ್ಗಾನು, ಅವರು ಈ ಮಹಾರಾಣಿಯವರಿಗೆ ಬಹಳ ಆಪ್ತ ಸ್ನೇಹ. ಅವರಿಗೆ, ಅವರು ಅಲ್ಲಿಂದ ಬಂದವರಾದ್ದರಿಂದ ಅವರಿಗೆ ಜಗತ್ತಿನಲ್ಲಿ ಮಹಿಳೆಯರ ಹೇಗೆಲ್ಲ ಮುಂದುವರಿದಿದ್ದಾರೆ ಅನ್ನೋದು ಗೊತ್ತಿತ್ತು ಅವರಿಗೆ. ಹಾಗಾಗಿ ಅವರು ಈ ಅರಮನೆಯಲ್ಲಿರುವ ಅಥವಾ ನಮ್ಮ ರಾಜ್ಯದಲ್ಲಿರುವ ಕಂದಾಚಾರಗಳ ಬಗ್ಗೆ, ಇದ್ರ ಬಗ್ಗೆ ಇವರನ್ನು ಯಾವಾಗಲೂ ಹೀಗಲ್ಲ ಅಂತ ಹೇಳ್ತಿದ್ರು. ನೋಡಿ, ಅವರಿಬ್ಬರ ಸ್ನೇಹ ಹೆಂಗಿತ್ತು ಅನ್ನೋದಕ್ಕೊಂದು, ಸ್ನೇಹ ಅನ್ನೋದನ್ನು ನೀವು ಸಂಪೂರ್ಣವಾಗಿ ನಮ್ಮನ್ನು ನಾವು ಕೊಟ್ಟುಕೊಂಡ್ರೆ ಏನು ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಇವರಿಗೆ ಅವರ ಹೆಸರು ಸ್ಪಷ್ಟವಾಗಿ ಉಲ್ಲೇಖ ನನಗೆ ಸಿಗಲಿಲ್ಲ. ನಾನು ಸುಮ್ಮನೆ ಅವ್ರು ಮಾರ್ಗರೇಟ್ ಅಂತ ಒಂದು ಹೆಸರನ್ನು ಊಹಿಸ್ಕೊಂಡು ಕಾದಂಬರಿಯಲ್ಲಿ ಬರ್ದಿದ್ದೀನಿ, ಬಿಟ್ಬಿಡಿ. ಅದು ಲೇಡಿ ಮೆಗ್ಗಾನ್ ಅವರಿಗೆ ಕನ್ನಡ ಬರಲ್ಲ, ಇವರಿಗೆ ಇಂಗ್ಲೀಷು ಎಲ್ಲ ABCD ಹಾಕಿ ಕಲ್ತಿದ್ದು ಬಿಟ್ಟರೆ ಭಾಳ ಇದಿರಲಿಲ್ಲ. ಅವರಿಬ್ಬರು ಪಂದ್ಯ ಕಟ್ಟಿಕೊಂಡು, ನೀನು ಇಂಗ್ಲೀಷಲ್ಲಿ ಮಾತಾಡಬೇಕು, ನಾನು ಕನ್ನಡ ಹೇಳ್ಕೊಡ್ಬೇಕು. ಇಬ್ಬರು ಅದು ಎಷ್ಟು ಫ್ಲೂಯೆಂಟಾಗಿ ಕರೀತಾರೆ ಅಂತಂದರೆ, 1894ರಲ್ಲಿ ಇವರು ಪತಿಯ ಜೊತೆಗೆ ಕಲ್ಕತ್ತಾಕ್ಕೆ ಹೋಗಿದ್ರಲ್ಲ, ಆಗ ವೈಸ್ರಾಯ್ ಎಲ್ಗಿನ್ ಅಂತ ಇರ್ತಾರೆ, ಎಲ್ಗಿನ್ ಅವ್ರ ಹೆಂಡತಿ ಇವ್ರು ಇಂಗ್ಲೀಷ್ ಮಾತಾಡೋದು ನೋಡಿ ಆಶ್ಚರ್ಯ ಆಗ್ಬಿಡುತ್ತೆ. ಅರೆ, ಒಂದು ಸಂಸ್ಥಾನದ ಒಂದು ಮಹಿಳೆ ಇಂಗ್ಲೀಷಲ್ಲಿ ಇಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತೇಳಿ ಇವರು ತುಂಬ ಖುಷಿ ಪಡ್ತಾರೆ. ಅಷ್ಟು ಚೆನ್ನಾಗಿ ಕಲ್ತಿದ್ರು ಅವರು ಇದರಲ್ಲಿ. ಜೊತೆಗೆ ಆ ವ್ಯಕ್ತಿತ್ವದ ಪ್ರಭಾವನೂ ಇವ್ರ ಮೇಲಿತ್ತು. ಜೊತೆಗೆ ಇವ್ರಿಗೆ ನಾನು ಹೇಳ್ದಲ್ಲ, ಗ್ರಹಿಕ ಸಾಮರ್ಥ್ಯ ಇತ್ತು, ಮೆಮೊರಿ ಪವರ್ ಇತ್ತು, ಒಂದು ಇದನ್ನು ವಿಶ್ಲೇಷಣೆ ಮಾಡುವಂಥದ್ದು ಇತ್ತು. ಜೊತೆಗೆ ರಾಜ್ಯದಲ್ಲಿ ಒಳ್ಳೆಯ ಅಧಿಕಾರಿಗಳಿದ್ದರು. ಆ ಎಲ್ಲ ಕಾರಣದಿಂದ ಏನಾಯಿತು ಅಂತಂದರೆ, ಇವರಿಗೆ ಅಧಿಕಾರವನ್ನು ಬಹಳ ಬೇಗ ಇವರು ಅದರ ಒಳ ಹೊರಗನ್ನು ತಿಳ್ಕೊಳ್ತಾ ಹೋದರು. ರಾಜಮಾತೆ, ಯಾಕಂದ್ರೆ ರೀಜೆಂಟ್ ಅಂದರೆ ಅವರ ಮಗ ರಾಜ, ಆದ್ದರಿಂದ ಇವರು ರಾಜಮಾತೆ ಅಂತಲೇ ಇರ್ತಾರೆ. ಅವರು ಸ್ವಾಭಾವಿಕವಾಗಿ ಏನಾಗ್ತಿತ್ತು ಅಂತಂದರೆ, ನೀವು ಕೇಳಿರೋ ಪ್ರಶ್ನೆಗೆ, ಆ 8 ವರ್ಷಕ್ಕಿರುವಂತಹ ಬಾಲ್ಯ ವಿವಾಹವನ್ನು ಕನಿಷ್ಠ 16-18ಕ್ಕೆ ಮಾಡಬೇಕು ಅಂತ ಇತ್ತು, ಆದರೆ ಆಗ್ತಿರ್ಲಿಲ್ಲ. ಆಗ 12 ವರ್ಷಕ್ಕೆ ಏರಿಸಬೇಕು ಅನ್ನೋದು ಇವರಿಬ್ಬರ ಒತ್ತಾದ. ಮಹಾರಾಜರಿಗೂ ಅದು ಭಾಳ ಇಷ್ಟ ಆಯಿತು. ಅವ್ರು ಭಾಳ ಪ್ರೋಗ್ರೆಸಿವ್. ಯಾಕೆಂದರೆ ವಿವೇಕಾನಂದರು ಅವರೊಳಗೆ ಅಂಥದ್ದೊಂದು ಇದನ್ನು ಹುಟ್ಟು ಹಾಕಿದರು. ಅವ್ರ ಹತ್ರ ಇವರು ತುಂಬ ಒತ್ತಡ ಹಾಕ್ತಾರೆ, ಇದಾಗಲೇಬೇಕು ಅಂತೇಳಿ. ಆದರೆ ಆ ಕಾಲದ ಸಾಮಾಜಿಕ ಪರಿಸ್ಥಿತಿ ಆಗಿತ್ತು ಅಂತಂದರೆ, ಮುಂದುವರೆದವರೇ ಇದು ನಮ್ಮ ಪರಂಪರೆಗೆ ವಿರುದ್ಧವಾದ್ದು, ಇದು ಮಾಡಬಾರ್ದು, ನಮ್ಮಲ್ಲಿ ಇದೆಯಲ್ಲ 8 ವರ್ಷಕ್ಕೆ ಮದುವೆ ಮಾಡಬೇಕು ಅನ್ನೋದು ಸರಿಯಾದ್ದು, ಇದು ನಮ್ಮ ಸಂಪ್ರದಾಯ ವಿರೋಧಿ ಇದಾಗುತ್ತೆ ಅಂತೇಳಿ ವಿರೋಧ ಮಾಡ್ತಾರೆ. ಆದರೆ ಮನೆಯಲ್ಲಿ ಹೈಕಮಾಂಡ್ ಅದನ್ನೇ ಹೇಳಿದ್ದಾರೆ, ಅವರಿಗೂ ಅದೇ ಆಸೆ ಇದೆ. ಚಾಮರಾಜೇಂದ್ರ ಒಡೆಯರವರು ಅದಾಗಲೇಬೇಕು ಅಂತ. ಕಾಲಘಟ್ಟದಲ್ಲೇ ಅಷ್ಟು ಮುಂದುವರಿದಂತಹ ಪ್ರೋಗ್ರೆಸಿವ್ ಯೋಚನೆ ಇದೆಯಲ್ಲ, ಬಹುಶಃ ಈಗ ನಾವು ಇದ್ರ ಏರಿಕೆ ಬಗ್ಗೆ ಎಲ್ಲ ಮಾತನಾಡಿ ಈಗ ಒಂದು ಹಂತಕ್ಕೆ ಬಂದಿದ್ದೀವಿ ಅಂತಂದ್ರೆ, ಬಹುಶಃ ಅದಕ್ಕೊಂದು ಬುನಾದಿ ಹಾಕಿದ್ದೆ ಅವರು ಖಂಡಿತವಾಗಿಯೂ. ಜೊತೆಗೆ ಅವರೇ ಅದನ್ನ ಕೊನೆಯ ಹಂತದಲ್ಲಿ ಹೇಳ್ತಾರೆ. 1891ರಲ್ಲಿ, ಆಗ 10 ವರ್ಷಕ್ಕೆ ಒಂದೊಂದ್ಸರಿ ಸೆನ್ಸಸ್ ಮಾಡ್ತಾರೆ. 1891ರಲ್ಲಿ ನಮ್ಮ ರಾಜ್ಯದ ಜನಸಂಖ್ಯೆ ಇದ್ದಿದ್ದೇ 50 ಲಕ್ಷ. ಅಂದ್ರೆ ಮಹಿಳೆಯರು ಒಂದು 22-23 ಲಕ್ಷ ಇದ್ರು ಅಂತ ಇಟ್ಕೊಳ್ಳಿ. ಅದರಲ್ಲಿ ಈ ಬಾಲ್ಯ ವಿವಾಹ ಆದವರು, 8 ವರ್ಷಕ್ಕಿಂತ ಕಡಿಮೆ ವಯಸ್ಸಲ್ಲಿ ಮದುವೆ ಆದವರು 18,000 ಲೆಕ್ಕ ಸಿಕ್ಕಿದ್ದು ಸರ್ಕಾರಕ್ಕೆ. 18,000. ಅದರಲ್ಲಿ 1-1.5% ವಿಧವೆಯರಾಗ್ತಿದ್ರು. ಅಂದರೆ ನೀವು ಲೆಕ್ಕ ಹಾಕಿ, 8 ವರ್ಷದ ಒಳಗಿನವರು ಬಹಳ ವಿಧವೆ, ಅಂಗಳದಲ್ಲಿ ಆಡೋರೇ ಅಲ್ಲಿ ಏಜಲ್ಲಿ ಆಗಿದ್ದಿದ್ದೆಲ್ಲ ಯೋಚನೆ ಮಾಡಿ.
ವಿಧವೆಯರು ಅಂದರೆ ಹೇಗೆ ಅಮಂಗಳ ಅಂತ ಹೇಳಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವ್ರನ್ನ ವಿರೂಪ ಮಾಡಿಬಿಟ್ಟಿದ್ರು ಜೀವನ ಪರ್ಯಂತ. ಅಂಥದ್ದನ್ನು ನೋಡಿ ಅನುಭವ ಇದ್ದಂಥ ಈ ರಾಣಿ ಅದಕ್ಕೋಸ್ಕರ ಒತ್ತಾಯ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ. ಚಾಮರಾಜ ಒಡೆಯರು ಅದನ್ನು ಮಾಡ್ತಿದ್ರಲ್ಲ, ಅದು ಬಹಳ ಇದು. 1891ರಲ್ಲಿ 18,000 ಮದುವೆ ಆದರೆ 1891ರಲ್ಲಿ 1901ರಲ್ಲಿ ಅದು ಬರೀ 7,000 ಆಗುತ್ತೆ. ಅದು ಆ ಕಾಲದಲ್ಲಿ ಇವರು ಆಡಳಿತದಲ್ಲಿದ್ದವರು. ಅಂದರೆ ಸುಮಾರು ಅಷ್ಟೇ ಕಡಿಮೆ ಜನಸಂಖ್ಯೆ ಇದ್ದ ಕಾಲದಲ್ಲೇ ಒಂದು ದಶಕದ ಹೊತ್ತಿಗೆ ಇವರು ಅಷ್ಟು ಕಡಿಮೆ ಮಾಡಿದ್ರು ಅಂತಂದ್ರೆ ಇವ್ರ ಕೊಡುಗೆ ಅದು ಒಂದೇ ಸಾಲದ. ನಿಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.